ನಿಂತ್ಕೊಂಡ್ರು ಬದ್ಮಾಶ್ಗಳ. ಏನ್ ಮಾವ ನೀವು ಮೂಗಲ್ ಹತ್ತಿ ಇಟ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ಹೊಗೆ ಹಾಕ್ಸ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ರಿ? ಆರಾಮಾಗಿದ್ದೀರಾ? ಹಾರ್ಟ್ ಅಟ್ಯಾಕ್ ಕೊಟ್ಟೋಯ್ತಾ ಮಾವ? ನಾನ್ ನೆಗದ್ ಬಿದ್ದೋಗ್ಬಿಡ್ತೀನಿ. ನನ್ ಸಮಾಧಿ ಮೇಲೆ ಸುಗಂಧ ರಾಜ್ ಹೂ ಹಾಕ್ಬಿಡ್ಬೋದು ಅಂತ ತಿಳ್ಕೊಂಡಿದ್ರ? ಅಯ್ಯೋ ಪಾಪಿಗಳ, ನನ್ನ ಹೆಣ್ಮಕ್ಳು ಬಾಳಿ ಜೊತೆ ಆಟ ಆಡ್ಬಿಟ್ರಲ್ಲೋ, ಆಟ ಆಡ್ಬಿಟ್ರಿ. ಏನ್ ಮಾವ ಆಟ ಆಡಕ್ಕಿದೇನ್ ಮನೇನಾ ಫುಟ್ಬಾಲ್ ಸ್ಟೇಡಿಯಂ? ಮಾಮ್ಸ್, ನಾವ್ ಏನ್ ಆಟ ಆಡಿದ್ರು ಓನ್ಲಿ ಔಟ್ಡೋರ್, ನೋ ಇಂಡೋರ್. ಇನ್ನೊಂದ್ ಸಲ ಮಾವ ಅಂತ ಏನಾದ್ರು ಕರೆದ್ರೆ ಕಚ್ಚಿಬಿಡ್ತೀನಿ. ಹುಷಾರ್ ಕೇಳ್ರು. ನಾಯ ಆದ್ರೆ ಆಲ್ಶಿಷ ನಾಯ ಆಗಿರ್ಬೇಕು, ಸರ್ಪ ಆದ್ರೆ ಆದಿಶೇಷ ಆಗಿರ್ಬೇಕು, ಮನುಷ್ಯ ಆದ್ರೆ ಏನ್ ಶೇಷನ್ ಆಗಿರ್ಬೇಕಾ? ಓಕೆ ಮಾಮ್ಸ್, ವಾಟ್ ಇಸ್ ದಿ ಪ್ರಾಬ್ಲಮ್? ನೀವಿಬ್ರು ಈ ಮನೆ ಕಾಲಿಟ್ಟಿದ್ದೆ ತಪ್ಪು. ನನ್ನ ಹೆಣ್ಮಕ್ಳು ಕುತ್ತಿಗೆ ತಾಳಿ ಕಟ್ಟಿದ್ದು ಇನ್ನೂ ತಪ್ಪು. ನೀವಿಬ್ರು ನನ್ನ ನಡೆಯಂದ್ರ ಬಂದಿದ್ದು ಸಹಿಸಲಾಗದ ತಪ್ಪು. ನಾವ್ ಏನಾದ್ರೂ ನಿಮ್ ಮನೆ ಮುಂದೆ ಕ್ಯೂ ನಿಂತ್ಕೊಂಡು ಅಯ್ಯ ಅಪ್ಪ ನಿಮ್ ಹೆಣ್ಮಕ್ಳು ಕೊಡಿ ಅಂತ ನಾನು ಕೇಳಿದ್ವಾ? ನೀನೇ ಬಂಧನ ಪಿಕ್ಚರ್ ಅಲ್ಲಿ ವಿಷ್ಣುವರ್ಧನ್ ಕೆಮ್ದಂಗೆ ವ್ಯಾಹು ಅಂತ ಕೆಮ್ಕೊಂಡು ನಮ್ಮ ಮಕ್ಳು ಬಾಳ್ಕೊಡು ಅಂತ ಕೇಳ್ಕೊಂಡೆ. ಓಕೆ ಬ್ರದರ್, ಒಂದ್ ನಿಮಿಷ. ಹೌದು, ಏನ್ ಇವಾಗ? ನೀನು ಟಾಟಾ ಮಗ, ನೀನು ಬಿರ್ಲಾ ಮಗ, ಇಬ್ರು ಕರೋಡ್ಪತಿಗಳ ಮಕ್ಕಳು ಅಂತ ನಾನು ತಿಳ್ಕೊಂಡಿದ್ದೆ. ಇಂತ ಫ್ರಾಡ್ ಅಂತ ಗೊತ್ತಾಗಿದ್ರೆ ಬಾಟ ಚಪ್ಪಲಿ ತಗೊಂಡು ಹೊಡಿತಾ ಇದ್ದೆ. ಬಾಸ್ ಕೋಪ ಬಂದ್ಬಿಟ್ಟಿದೆ. ಹಲೋ, ಯಾರು ಮಾತಾಡೋದು? ಐಜಿಂದ ಫೋನ್ ನಿಮ್ಮಿಬ್ಬರನ್ನು ಎತ್ತಾಕೊಂಡು ಹೋಗೋದಕ್ಕೆ. ಅಯ್ಯೋ ಆಗಲ್ಲ ರೀ, ಯಜಮಾನ್ರು ಆಗ್ಲೇ ಬಂದ್ಬಿಟ್ಟಿದಾರಂತೆ. ಇನ್ ಅರ್ಧ ಗಂಟೆಲಿ ಇಲ್ಲಿ ಇರ್ತಾರಂತೆ. ಯಜಮಾನ್ರು ಆಗ್ಲೇ ಬಂದ್ಬಿಟ್ರ? ಅವ್ರು ಬರ್ಬೇಕಾಗಿದ್ದು ನಾಳೆ ಅಲ್ವೇನೆ? ಹೇಳಿದ್ದು ನಾಳೆ, ಬಂದಿದ್ದು ಇವತ್ತು. ಅಯ್ಯೋ ಒಳ್ಳೆ ಯಜಮಾನ ಸಮಸ್ಯೆ ಆಗೋಯ್ತಲ್ಲಪ್ಪ. ಈಗ ಏನ್ ಮಾಡೋದು? ಏನ್ ಕಳ್ಮವ ಮಾತಿದ್ರೆ ಯಜಮಾನ ಅಂತಾರಲ್ಲ, ಇವನು ಏನಾದ್ರು ನಮ್ತಾನೆ ಅಲ್ಲೂಡಗಲ್ಲ. ಅಂದ್ರೆ ನೀನ್ ಈ ಮನೆ ಯಜಮಾನ ಅಲ್ವಾ? ನಮ್ ತಾಯಿ ಸತ್ವಾಗ್ಲೂ ಅಲ್ಲ. ಹಂಗಂದ್ರೆ ನೀನ್ ಈ ಮನೆಗೆ ವಾಚ್ಮ್ಯಾನ್? ಇವತ್ತಲ್ಲ, ಮುಂಚೆ ಅಂತಾನು ವಾಚ್ಮ್ಯಾನ್. ಅಯ್ಯೋ ಪಾಪಿ ನನ್ನ ಮಗನೇ, ನಿನ್ನ ದೊಡ್ಡ ಕರೋಡ್ಪತಿ ಅನ್ಕೊಂಡು ನಿನ್ನ ಹೆಣ್ಮಕ್ಳು ಕ್ಯಾಚ್ ಹಾಕಿ ಲೈಫಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂತ ಸ್ಕೀಮ್ ಹಾಕಿದ್ವಿ. ನೀನಿಂತ ದರಿದ್ರ ನನ್ ಮಗ ಅಂತ ಅನ್ಕೊಂಡ್ಮೇಲೆ ನಮ್ಮ ಲೈಫ್ ಹರಿಶ್ಚಂದ್ರ ಘಾಟ್ ಮುಂದೆ ಫಿಕ್ಸು. ಹೊಗೆ ಸೊಪ್ಪು ಕಾಸಿಲ್ಲ, ಪೈಪ್ ಬೇರೆ ಕೇಳು. ಅಳಿ ಅಂದ್ರೆ ಮುಂದಾಗೋ ಕೆಲ್ಸ ಗಮನ ಕೊಡಿ. ಅರೆ ದಯವಿಟ್ಟು ಬೇಜಾರಾಗಬೇಡಿ, ನನ್ನ ಮಾತು ಕೇಳಿ. ನೀವು ನಮ್ಮನ್ನ ಏಮಾರ್ಸಿದ್ರಿ, ನಾವು ನಿಮ್ಮನ್ನ ಏಮಾರ್ಸಿದ್ವಿ. ಅದ್ರ ಚರ್ಚೆ ಈಗ ಮಾಡೋದು ಬೇಡ. ಆದಷ್ಟು ಬೇಗ ಈ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಾನು ಕೆಲಸದಿಂದ ಡಿಸ್ಮಿಸ್ ಆಗ್ಬಿಡ್ತೀನಿ. ಲೊಕೇಶನ್ ಶಿಪ್. ಅಡಿಗೆ ಮನೇಲಿ ಮ್ಯಾಟ್ನಿ. ಮೇಡಮ್, ದೋಸೆ ರೆಡಿನಾ? ನಮಸ್ಕಾರ ಮ್ಯೂಸಿಕ್ ಡೈರೆಕ್ಟರ್ ಸರ್. ನಮಸ್ಕಾರ. ಇವತ್ತು ಯಾವ ಸ್ಟುಡಿಯೋದಲ್ಲಿ ತಮ್ಮ ರೆಕಾರ್ಡಿಂಗ್ ನಲ್ಲಿ? ಡೈರೆಕ್ಟರ್ ಅಂತ ಹೇಳಿ ಡೈರೆಕ್ಟ್ರು ನನಗೆ ಕಂತಿ ಕಂತಿಯಾಗಿ ಹಣ ಬರುತ್ತೆ ಅಂತ ಎಲ್ಲ ನೀರಲ್ಲಿ ಹೋಮ ಮಾಡಕ್ಕಾಗೋಯ್ತಲ್ಲ. ಅಯ್ಯೋ ನನಗೆ ಮೋಸ ಮಾಡ್ಬಿಟ್ರಲ್ರಿ. ಯಾಕೆ ಸ್ಟಾಪ್ ಯಾಕೆ? ಪಾಪಿ ಪಾಪಿ, ನನ್ ಜೀವನ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಮೆಲ್ಲಿಗೆ ಹೊಡಿಬೇಡ. ನಾನ್ ಯಾವಾಗ್ಲೇ ಸುಳ್ಳು ಹೇಳ್ದೆ? ನೀನೇ ಮದುವೆ ಮಾಡ್ಕೊಂಡ್ ಬಲವಂತ ಮಾಡ್ದೆ, ಕುತ್ಕೆ ನೀಡ್ದೆ, ನಾನ್ ತಾಳಿ ಕಟ್ತೆ. ತಪ್ಪ? ಮೆಲ್ಲಿಗೆ ಹೊಡಿಬೇಡ. ನಿಮ್ಮಪ್ಪ ದೊಡ್ಡ ಆಯುರ್ವೇದಿಕ್ ಪಂಡಿತರು, ಸಿದ್ಧ ವೈದ್ಯರು, ಹಾಗೆ ಹೀಗೆ ಅಂತ ಹೇಳಿ ನನ್ ಜೀವನ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಒಂದ್ ಚಿಕ್ಕ ಸುಳ್ಳು ಹೇಳ್ದೆ. ನಿನ್ ಮುಖ ನೋಡ್ತಾ ಇದ್ರೆ ಮುತ್ಕೊಡಂಗ ಆಗತ್ತಾ? ನಾನೆಲ್ಲೇ ಮದುವೆ ಆಗಿದ್ದು? ನಿಮ್ಮಪ್ಪ ಡೌ ಮಾಡಿ ಹಾರ್ಟ್ ಅಟ್ಯಾಕ್ ಅಂದಿದ್ದು ತಾನೇ ನಾನು ಮದುವೆ ಆಗಿದ್ದು. ಅದಕ್ಕೆ ನಾಯಿ ಹೊಡೆದಂಗ್ ಹೊಡೆದು ಪಂಡ್ರಿದ್ರ ಡಿಕ್ಕಿ ಹೊಡಿತಾ ಇದ್ದಲೆ. ಅಯ್ಯೋ ಬಟ್ಟೆ ಒಗ್ದಂಗ್ ಒಗ್ದಿದ್ದ ಜಾಗದಲ್ಲಿ ಒಗಿತಾ ಇದ್ದೆ. ಬಿಡೆ ಸಾಕು, ಕೊಡೆಯಿಲ್ಲ ಹಗ್ಗನ. ನೀನ್ ಹೆಂಡತಿನ ರಾಕ್ಷಸಿ, ಡಾಕಿನಿ, ಶಾಕಿನಿ. ಅಯ್ಯಪ್ಪ ಒಂದ್ ಜಾಗ ಬಿಡ್ದಂಗ್ ಪಂಚರ್ ಮಾಡ್ಬಿಟ್ಟಲೆ. ಅಲ್ ನೋಡೆ, ಕೂಲಿ ನಾಲಿ ಆದ್ರೂ ಮಾಡಿ ನಿಂಗೆ 60 ಹೊಟ್ಟೆ ತುಂಬಿಸ್ಬಿಡ್ತೀನಿ. ಏನ್ ಹುಡುಕ್ತಾ ಇದ್ಯಾ? ಅಯ್ಯೋ ಮಾತ್ ಕೇಳ್ದೆ ಕಣೆ, ಫುಲ್ಲೇ ತುಂಬಿಸ್ತೀನಿ ಬಿಡೆ. ನೋಡಿ, ನನ್ ಹತ್ರ ಹಾಫ್ ಕ್ವಾರ್ಟರ್ ಫುಲ್ ಏನು ಬೇಡ. ನನಗೆ ಏನೇ ಇದ್ರು ಲಕ್ಷ ಕೋಟಿ ಅಷ್ಟೇ. ನೀವು ಮೊದಲು ಮಾಡಿ ತಂದ್ರೆ ಮಾತ್ರ ನೀವು ನನ್ನ ಗಂಡಂತ ಒಪ್ಕೊಳ್ಳೋದು. ಇಲ್ಲ ಅಂದ್ರೆ ಮನೆಯಿಂದ ಹೊರಗೆ ಹಾಕಿ ತಿಪ್ಪೆ ಗುಡ್ಡೆಗೆ ಬಿಸಾಕ್ಬಿಡ್ತೀನಿ. ಅಂದ್ರೆ ಹೆಂಗೆ ಕಷ್ಟ ಆಯ್ತು ಬಿಡಿ, ತರ್ತೀನಿ ಬಿಡಿ. ಹೆಂಗಾರು ಮಾಡ್ತೀನಿ. ಅಯ್ಯೋ ಡಿಚ್ಚಿ ಹುಡಿಯಕ್ ರೆಡಿ ಆಗ್ತಾಳ. ಅಯ್ಯೋ ತಗರ್ ಗುದ್ದಂಗ್. ಅಯ್ಯೋ ರೋಡಲ್ಲಿ ಮಾನ ಕಳಿಬೇಡ ಕಡೆ, ಆದರ್ಶ ನಾರಿಮಣಿ. ಅಲ್ಲಿ ಕಡೆ 1000 ಸುಳ್ಳು ಹೇಳೋದು ಮದುವೆ ಆಗುತ್ತಾರೆ. ಆ SI ಒಂದ್ ಪಟ್ಟಿ ಹಾಕಿ ಮದುವೆ ಮಾಡಿಸಿದಕ್ಕೆ ನನ್ನ ಬಾಳ್ನ ನಾಯಿ ತರ ಮಾಡಿ ಕೊಡಿದೆ. ನಾನೇನೇ ಮಾಡ್ಲಿ? ಪೇಪರ್ ಅಲ್ಲಿ ಆಡ್ ಬಂದಿದೆ, ಒಂದು ಹೊಸ ಫಿಲ್ಮ್ಗೆ ಹೀರೋ ಬೇಕಂತೆ. ನೀವು ಹೋಗಿ ಹೀರೋಗೆ ಆಕ್ಟ್ ಮಾಡ್ಬೇಕು, ನನಗೋಸ್ಕರ ದುಡ್ಡು ತರಬೇಕು. ಐ ವಾಂಟ್ ಮನಿ, ದಟ್ಸ್ ಆಲ್. ಅಯ್ಯೋ ನನಗೆ ಆಕ್ಟಿಂಗ್ ಬರೋದಿಲ್ವೇ? ಆಕ್ಟಿಂಗು ಬರೋದಿಲ್ಲ.
ಆಕ್ಟಿಂಗ್ ಬರಲ್ವಂತೆ ಮನೇಲಿ ನನ್ ಮುಂದೆ ಆಕ್ಟ್ ಮಾಡ್ತೀರಾ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅಂತ ಇಲ್ಲಿ ಯಾಕ್ರಿ ಸುಳ್ಳು ಹೇಳ್ತೀರಾ ಅಯ್ಯೋ ಭಗವಂತ ಹೊಡೆಯ ಹೆಂಡತಿ ಕೈ ಕೊಟ್ಬಿಡಲ್ಲಪ್ಪ. ಅಯ್ಯೋ ಅಯ್ಯೋ ಹೇಳೋದ್ರಲ್ಲಿ ಒಂದ. ಡ್ರೈವರ್ ಸೀಟ್ ಕಡೆ. ಇವತ್ ನಾನೇ ನಿಮಗ್ ಡ್ರೈವರ್. ಮತ್ತೆ ಒರಿಜಿನಲ್ ಡ್ರೈವರ್ ಎಲ್ಲೋದ್ನೆ? ಅವತ್ ಸಿಕ್ಕಟ್ಟು. Now we are going to studio. ನೀವ್ ಸುಮ್ನೆ ಬನ್ರಿ. ಪಟಾಕಿ ಪ್ರೊಡಕ್ಷನ್ಸ್ ಏನ್ ಕೆಡದಾಗಿದೆ ಹೆಸರು. ಏನ್ ಪಟಾಕಿನೋ ಏನ್ ಪ್ರೊಡಕ್ಷನ್ ಏನೇ ಇದೆಲ್ಲ. ಹೆಸರು ಏನಿದೆ ನಿಮ್ಗೇನ್ರಿ? ನಿಮ್ಗೆ ಆಕ್ಟ್ ಮಾಡಕ್ ಚಾನ್ಸ್ ಬೇಕೋ ಅಷ್ಟೇ. ನಡೀರಿ ಒಳಗೆ ಬನ್ರಿ. ಬೇಡ ಕಣೆ, ನನ್ಗೆ ಆಕ್ಟಿಂಗ್ ಬರೋದಿಲ್ಲ ಕಣೆ. ಲೇ ಲೇ ಆಕ್ಟಿಂಗ್ ಮಾಡ ಒಳ್ಳೆ ಎಮೋಷನ್ ಸೀನ್ ತೆಗಿವಾಗ್ಲೆ ನಿಮ್ದೊಳ್ಳೆ ಕಾಟೋನಲ್ಲಯ್ಯ. ಅಡ್ವರ್ಟೈಸ್ ನೋಡಿ ಆಕ್ಟ್ ಮಾಡಕ್ ಬಂದ್ರ? ಒಳ್ಳೆ ಡೋನರ್ ಇವನಾ ನಿಮ್ಗೋಸ್ಕರ ನಿಮ್ ಕೈಲಿ ಆಕ್ಟಿಂಗ್ ಮಾಡಿಸ್ತೀನಿ. ನಿಂಗ್ ಆಕ್ಟ್ ಮಾಡಕ್ ಬರುತ್ತೋ? ನಿಂಗ್ ಬರ್ತದ? ನನಗೆ ಹೇಳ್ಕೊಡಕ್ ಕಷ್ಟ ಕಣಯ್ಯ ಬರೋದು. ಎಲ್ಲ ನೀನೇ ಮಾಡ್ಬೇಕು. ದುಡ್ಡೆಷ್ಟು ದುಡ್ಡೆಷ್ಟು? ದಿನಕ್ಕೆ 10,000. ಶೂಟಿಂಗ್ ಯಾವಾಗ? ಈಗ್ಲೇ ಇವಾಗ್ಲೇ ಒಳಗಡೆ ಕ್ಯಾಮ್ರಾ ರೆಡಿ ಆಗಿದೆ. ಹೋಗ್ತಿದ್ದಾಕೆ ಹೋಗ್ರಿ ಹೋಗ್ರಿ ನೀವು. ಅಯ್ಯೋ ಆಕ್ಟಿಂಗ್ ಮಾಡಕ್ ಬರ್ದಿದ್ ನನ್ ಮಕ್ಳೆಲ್ಲ ಆಕ್ಟಿಂಗ್ ಮಾಡಿ 10,000 ದಿನ ರೇಷ್ಮೆ ಸೀರೆ, ವೆರೈಟಿ ನೆಕ್ಲೆಸ್. ಅಯ್ಯೋ ಅಪ್ಪ. ಏನ್ ಸರ್ ಶೂಟಿಂಗ್ ಅಂತ ಹೇಳಿದ್ರಿ, ನಿಮ್ ಕ್ಯಾಮ್ರಾ ಕೋಳಿ ಪಿಳ್ಳೆ ಇದ್ದಂಗೆ ಇಷ್ಟ ಕತ್ರ ಐತೆ. ಈ ವಿಡಿಯೋ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಫಿಲಂಗೆ ಕನ್ವರ್ಟ್ ಮಾಡಿ ಸಿಡಿ ವಿಸಿಡಿಗಳಿಗೆಲ್ಲ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಸಂಧಿ ಗೊಂದಿಗಳಿಗೆಲ್ಲ ಕಳಿಸಿ ಅಲ್ಲ ಮಜ್ಜಿ ಗಲ್ಲಿಗೂ ಕೂಡ ನಾವು ಕಳಿಸ್ತೀವಿ. ಅಲ್ಲ ಸರ್, ಶೂಟಿಂಗ್ ಮಾಡ್ಬಿಟ್ಟು ಪಿಕ್ಚರ್ ನ ಥಿಯೇಟರ್ ಹಾಕಂತ ನೋಡಿದೀನಿ. ಸಂಧಿಗೊಂದಿಲ್ ಹಾಕ್ತೀನಿ ಅಂತಿರಲ್ಲ, ಇದು ಎಂತ ಪಿಕ್ಚರ್ ಸರ್ ಇದು? ಇದು ಬಾಕ್ಸಿಂಗ್ ಪಿಕ್ಚರ್ ಕಡೆಯ. ಬಾಕ್ಸಿಂಗ್ ಪಿಕ್ಚರ್ ಸರ್? ಇದು ಮೇಕಪ್? ಇದು ನ್ಯಾಚುರಲ್ ಫಿಲಂ ಕಡೆಯ. ಇದಕ್ಕೆ ಮೇಕಪ್ ಶರ್ಟ್ ಬಿಚ್ಚು. ಓಕೆ ಸರ್ ಓಕೆ ಸರ್. ಈ ಫೈಟಿಂಗ್ ಪಿಕ್ಚರ್ ಅಲ್ಲಿ ಜಾಕಿ ಚಾನು, ಬ್ರೂಸ್ಲಿ, ಅರ್ಜುನ್ ಸರ್ಜಾ ಬಿಚ್ಚಿ ಹಂಗ ಹಂಗೆ ಪ್ಯಾಂಟ್ ಬಿಚ್ಚು ಸರ್. ಫೈಟಿಂಗ್ ಪಿಕ್ಚರ್ ಗೆ ಶರ್ಟ್ ಪಿಕ್ಚರ್ ನೋಡಿ ಪ್ಯಾಂಟ್ ಯಾಕೆ ಸರ್ ಬಿಚ್ಚಬೇಕು ಸರ್? ಫೈಟಿಂಗ್ ಸೀನ್ ಗೆ ಲೇಡೀಸ್ ಏನ್ ಮಾಡ್ತಾರೆ ಸರ್? ಅದು ಹೇಳ್ತೀನಿ, ಅದು ಬಾಕ್ಸಿಂಗ್ ಸೀನು. ಅದು ಯಾತ್ರ ಸರ್? ಬೆಡ್ ಮೇಲೆ ಕಾಪಾಡ್ರಪ್ಪ. ಅಯ್ಯೋ ಪಾಪಿ, ನಿನಗೆ ಏನ್ ದೊಡ್ಡರಾಗ ಬಂದೈತೆ? ಸ್ವಲ್ಪ ಏನಾರು ಯಾಮಾರಿದ್ರೆ ಬ್ಲೂ ಫಿಲಂ ತೆಗಿಸ್ಬಿಡ್ತಿದ್ರಲ್ಲಿ. ಊರಲ್ಲಿ ಇಲ್ದೇ ಇರೋ ಕಾಯಿಲೆ ಎಲ್ಲ ನನಗೆ ಬಂದ್ಬಿಡ್ತಾ ಇತ್ತಲ್ಲೇ. ಅಯ್ಯೋ ಬ್ಲೂ ಫಿಲ್ಮ್ ಆದ್ರೆ ಏನ್ರಿ? ನನಗದೆಲ್ಲ ಗೊತ್ತಿಲ್ಲ. ನನಗೆ ಪೈಸಾ ಬೇಕು, ಪೈಸಾ. ಹೋಗ್ರಿ ಆಕ್ಟ್ ಮಾಡೋಗಿ. ಅಯ್ಯೋ ನಿನ್ನ ಮುಂಡಾ ಮೋಚಿ 3 ದಾರಿ ಕುಂಡಿಸ. ನಿನ್ನಂತ ಆದರ್ಶ ಸತಿಮಣಿ ನನ್ನ ಲೈಫ್ ಅಲ್ಲಿ ನೋಡಿಲ್ಲ. ನಾನೇನ್ ಮಾಡಲ್ಲ ಅಂದ್ರೆ ಮಾಡಲ್ಲ. ಓದು ಏನಂತೆ ಬಾಮ್ಮ ನಿಂಗೆ 20,000 ಅಲ್ಕ ನನ್ನ ಮಗನೇ, ಇವಳು ಮುಟ್ತಾ ಇದೆಯಲ್ಲೇ. ಆ ಒಂದ್ರೆ ಅಡಿಗೆ ಮನೆ ಡಿಚ್ಚಿ ಹೊಡಿತಿಯಲ್ಲ ನೀನು. ಈ ನನ್ನ ಮನ ಬಾರ್ಸೆ ಹಿಡ್ಕೋ ಹಾಕು ಅಡಿಗೆ ಎಸ್ಕೇಪ್ ಮಾಡ್ಬಿಡೋಣ. ನಮ್ ಜೀವನಾನು ಈ ಪ್ಲಾಸ್ಟಿಕ್ ಐಟಮ್ ತರ ಆಗೋಯ್ತು. ಏನ್ರಿ ಇದು? ಏನೇ ಊರವ್ರಿಗೆಲ್ಲ ಮೋಸ ಮಾಡಕ್ ಹೋಗಿ ನಮ್ಮ ಇಬ್ರೇ ಹೆಣ್ಮಕ್ಳು ಮೋಸ ಹೋದ್ರು. ಇನ್ನಾದ್ರೂ ಬುದ್ಧಿ ಬರ್ಲಿಲ್ವಾ? ನೋಡೆ, ನಾನ್ ಅನ್ಕೊಂಡಿದ್ದೆ ನಾವೇ ಮಹಾ ಮೋಸ್ಕಾರರು ಅಂತ. ಆದ್ರೆ ಅವರು ನಮ್ಮನ್ ಮೀರ್ಸಿ ದಗಾಕೋರ್ರು. ಸುಮ್ನೆ ಇರಿ ಸಾಕು. ನಮ್ ಇಬ್ರು ಅಳಿಂದ್ರು ಬದ್ಲಾಗಿದ್ದಾರೆ. ನಿಮ್ ಹೆಣ್ಮಕ್ಳೆ ಗಂಡನಿಗೆ ಬೆಲೆ ಕೊಡದೆ ಹಣ ಹಣ ಅಂತ ಹುಚ್ಕುದ್ರೆಯಾಗಿ ಅಲಿತಾ ಇದ್ದಾರೆ. ಇಲ್ಲೋಡಿ, ಇನ್ ಮುಂದಾದ್ರೂ ಒಳ್ಳೆ ತಂದೆ ಆಗೋದಕ್ಕೆ ಪ್ರಯತ್ನ ಪಡಿ. ಇಲ್ದೆ ಹೋದ್ರೆ ನಿಮ್ ಹೆಣ್ಮಕ್ಳು ಬಾಳು ಚಿಂದಿ ಚಿಂದಿ ಆಗ್ಬಿಡುತ್ತೆ. ಹೌದು ಕಣೆ, ಒಳ್ಳೆ ಹಣ್ಣುಗಳು ತಿನ್ನೋದಕ್ಕೂ ರುಚಿ, ಆರೋಗ್ಯಕ್ಕೂ ಒಳ್ಳೇದು. ಅದೇ ಕೊಳತ ಹಣ್ಣುಗಳನ್ನ ತಿಂದ್ರೆ ಆರೋಗ್ಯ ಕೆಟ್ಟ ಹಾಳಾಗೋಗುತ್ತೆ. ದಾಂಪತ್ಯ ಜೀವನನೂ ಅಷ್ಟೇ. ಅನ್ಯೋನ್ಯವಾಗಿದ್ರೆ ನೋಡೋದಕ್ ಚಂದ, ಊರ್ನವ್ರಿಗೆಲ್ಲ ಆನಂದ. ಅದೇ ಏನಾದ್ರೂ ಕೆಟ್ಟ ಹೆಸರು ಬಂತು ಅಂದ್ರೆ ಊರ್ನವ್ರೆಲ್ಲ ಆಡ್ಕೊಂಡ್ ನಗ್ತಾರೆ. ಲೇ, ನಾನೀಗ ಹಳೆ ಪುಟ್ಲಿಗಪ್ಪ ಅಲ್ಲ ಕಣೆ, ಸಂಪೂರ್ಣ ಬದಲಾಗ್ಬಿಟ್ಟಿದ್ದೀನಿ. ನಾನು ಹೊಸ ಪುಟ್ಲಿಗಪ್ಪ. ನನ್ ಮಾತ್ ನಂಬುದನು. ಲೇ ಐಶ್ವರ್ಯ, ನಾವಿಬ್ರು ಇಲ್ಲಿ ಕೂತಿದ್ದೀವಿ. ಒಳಗ್ ಕೂತ್ಕೊಂಡು ಏನೇ ಮಾಡ್ತಾ ಇದ್ಯಾ? ಬಾರೆ ಊಟ ಬಡಿಸ್ಬಾ. ಆ ಕಂತೆ ಕಂತೆ ದುಡ್ಡು ಹಾಕಿದಿರಲ್ಲ, ಸುಸ್ತಾಗಿದ್ದೀರಾ ಪಾಪ. ಊಟ ಬಡಿಸ್ತೀನಿ. ಸೌಂದರ್ಯ, ನೀನಾದ್ರೂ ಬಂದ್ ಬಡಿಸ್ಬಾಮ.
ಎಲ್ಲೋಗ್ತಾ ಇದ್ಯಾ? ಬೀದಿ ನಾಯಿಗೆ ಅನ್ನ ಹಾಕಕ್ ಹೋಗ್ತಾ ಇದ್ದೀನಿ. ಏ ಈ ನಾಯಿ ಹೆಚ್ಚಾಗೋಯ್ತಾ ನಮ್ಗಿಂತ? ನೋಡು ಅದನ್ನ ಆ ಕಡೆ ಇಟ್ಬಿಟ್ಟು ಆಮೇಲೆ ಹಾಕುವಂತೆ, ಮೊದಲು ನಮ್ಗಾಕು, ಹೊಟ್ಟೆ ಎಷ್ಟ್ತಾ ಇದೆ. ಏನಿದು ನಾಯಿಗೆ ಹಾಕೋದನ್ನ ನಮಗ್ ಬಿಡಿಸ್ತಾ ಇದ್ಯಾ? ಕೆಲ್ಸ ಬದುಕು ಇಲ್ದೇ ಇರೋರ್ಗೆ ನಾಯಿಗ್ ಹಾಕೋ ಅನ್ನ ಅಲ್ದೆ ಬಿಸಿ ಬಿಸಿ ಮೃಷ್ಟಾನ್ನ ಹಾಕ್ತಾರೆ. ದೊಡ್ಡ ಕಿಡಿಗಳು. ಹಲೋ ಮೇಡಮ್, ಕೊರಿಯರ್ ಸರ್ವಿಸ್ ಇಂದ ಬಂದಿದ್ದೀನಿ. ಸೌಂದರ್ಯ ಐಶ್ವರ್ಯ ಅಂದ್ರೆ ಯಾರು? ನಾವೇ. ತಗೊಳ್ಳಿ. ಹಾಗೆ ಇಲ್ಲೊಂದು ಸೈನ್ ಹಾಕಿ. ಇಲ್ಲಿ ಇಲ್ಲಿ ಇಲ್ಲಿ. ಥ್ಯಾಂಕ್ ಯು ಮೇಡಮ್. ಯಾರ್ ಕಳ್ಸಿರ್ಬೋದು? ಏನಕ್ಕೋಸ್ಕರ ಕಳ್ಸಿರ್ಬಹುದು ಅಂತ. ಏನ್ರಮ್ಮ ಯಾವ್ದೋ ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡು ನೋಡ್ತಾ ಇದ್ದೀರಾ? ಓಹೋ, ಗಿಳಿ ಪಂಜರದಿಂದ ಹಾರೋಯ್ತು. ಗಿಳಿಯು ಪಂಜರದೋಳಿಲ್ಲ. ಆ? ಏನಾಯ್ತು? ಏನು ಅಂತ ಮತ್ ಬೇರೆ ಕೇಳ್ತಾ ಇದೆಯಲ್ಲೇ? ನಿನ್ ಹೆಣ್ಮಕ್ಳು ಇದಾರಲ್ಲ, ತಮ್ ಗಂಡಂದಿರ್ನ ಪ್ರೀತಿ ಪ್ರೇಮದಿಂದ ಕಟ್ಟಾಕಿದ್ರೆ ಅವರು ಇರ್ತಾ ಇದ್ರು. 3 ಹೊತ್ತು ದುಡ್ಡು 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 ಅಂತ ಅವ್ರ ಜೀವ ತಿಂದ್ರು. ಅದಕ್ಕೆ ಅವ್ರೇನ್ ಮಾಡಿದ್ರು? ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ದಾರೆ. ಹೋಗ್ಬೇಕಾದ್ರೆ ಸುಮ್ನೆ ಹೋಗಿಲ್ಲ. ನೋಡಿಲಿ, ಗಿಳಿ ಪಂಜರದಿಂದ ಹಾರೋಗ್ತಾ ಇರೋ ಪೇಂಟಿಂಗ್ ಮಾಡಿ ಸಿಂಬಾಲಿಕ್ ಆಗಿ ನೋಡ್ಕೊಳ್ಳಿ ಅಂತ ಕೊಟ್ಟೋಗಿದ್ದಾರೆ. ಅಂದ್ರೆ ನಮ್ಮ ಅಳಿಯಂದ್ರು ಹೊರಟೋದ್ರು. ಅಯ್ಯೋ ಅಯ್ಯೋ ಅಯ್ಯೋ, ಪಾಪಗಿಲ್ಲ, ನಿಮ್ಗೆ ಏನ್ರೆ ಬಂದಿತ್ತು? ಈಗಿನ ಕಾಲದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಒಳ್ಳೆ ಗಂಡುಗಳು ಸಿಗಲ್ಲ. ಅಂತದ್ರಲ್ಲಿ ಎಲ್ಲೋ ಇರೋ ತುಪ್ಪಕ್ಕೆ ಆಸೆ ಪಟ್ಟು ಕೈಯಲ್ಲಿರೋ ಬೆಣ್ಣನ ನೆಲಕ್ಕೆ ಹಾಕ್ಬಿಟ್ರಲ್ಲೇ ಪೀಡೆಗಳ ಪೀಡೆಗಳ. ಅಯ್ಯೋ ದೇವ್ರೇ, ಸಾಕ್, ಸುಮ್ನೆ ಇರಮ್ಮ. ಸೆಂಟಿಮೆಂಟ್ ಸುಮ್ನೆ ಕೊರಿಬೇಡ. ನಾವಿನ್ನು ನಮ್ಮ ಗಂಡ ಬೇಕು ಅಂತ ನಮ್ಮ ಮದ್ವೆ ಇದ್ವಿ. ಮತ್ತೆ ಏನೋ ಹಣ ಸಿಗುತ್ತೆ, ನಾವು ಶ್ರೀಮಂತರಾಗಿರ್ಬೋದು ಅಂತ ಅನ್ಕೊಂಡ್ವಿ, ಅಲ್ವೇನೆ? ಹೌದು ಕಣೆ ಐಶು, ಒಬ್ಬ ಒಳ್ಳೆ ಗಂಡ ಆದವನು ಹೆಂಡತಿ ಆಸೆನೆಲ್ಲ ನೆರವೇರಿಸ್ಬೇಕು. ಅದಕ್ಕೆ ಅವ್ರ ಯೋಗ್ಯತೆ ಇಲ್ಲ. ಹೇಳ್ದೆ ಕೇಳ್ದೆ ಓಡ್ ಹೋಗ್ಬಿಟ್ರು. ಅವ್ರ ಬಗ್ಗೆ ನನಗ್ ಗೊತ್ತಿಲ್ವಾ? ಊರೆಲ್ಲ ಸುತ್ತಾಡ್ಕೊಂಡು ಹ್ಯಾಪ್ ಮರೆ ಹಾಕೊಂಡು ವಾಪಸ್ ಬಂದೇ ಬರ್ತಾರೆ. ಅದೇ ತಾನೇ? ಹಾಗ ಅವ್ರು ಬರೋರು ಹಣ ಚೀಲದ ಸಮೇತ ಬಂದ್ರೆ ಮಾತ್ರ ಒಳಗ್ ಸೇರಿಸ್ತೀವಿ. ಓಹೋ, ಇಲ್ಲ ಅಂದ್ರೆ ಹಾಗಿನ ಹಾಗೆ ಗೆಟ್ ಔಟ್. ಗೋವಿಂದ ವೆಂಕಟೇಶ್ವರ ನಮ್ಮಪ್ಪ. ಏನಂದ್ರಿ? ಏನಂದ್ರಿ? ಅಯ್ಯೋಯ್ಯೋ, ನಿಮ್ ಗಂಡನ ಹೆಸರು ಹೇಳಿಲ್ಲ ತಾಯಿ. ನಾನು ಆ 7 ಮಲೆ ವಾಸ ನಮ್ಮಪ್ಪ ಇದನ್ನಲ್ಲ, ಅವನ ಹೆಸರು ಹೇಳ್ದೆ. ತಂದೆ, ನೀನೇ ಇವ್ರನ್ನ ಕಾಪಾಡ್ಬೇಕು. ನಮೋ ನಮಃ. ಇಲ್ಲಿ ನೋಡು, ಈ ಬಿಳಿ ಸ್ಟ್ರೈಕರು ನಾನು, ಈ ಕರಿಪಾನು ನನ್ನ ಕರಿಯ ಗೋವಿಂದ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ಬಿಳಿ ಸ್ಟ್ರೈಕರ್ ನಿಂದ ಆ ಕರಿಪಾನ್ನ ಹೊಡೆದು ಹಳ್ಳಕ್ ಬೀಳಿಸ್ತೀನಿ. ನೋಡೋಣ. ಏನೇ, ನಿನ್ ಕರಿಯನ್ನ ಹಳ್ಳಕ್ ಬೀಳಿಸ್ತೀನಿ ಅಂತ ನೀನೇ ಹಳ್ಳಕ್ ಬಿದ್ದೆ? ನಾನೊಬ್ಳೆ ಅಲ್ಲಮ್ಮ ಬಿದ್ದಿದ್ದು, ನೀನು ಬಿದ್ಯಲ್ಲ. ಆ ಡಿಪಿನ ನಂಬ್ಕೊಂಡು. ಡಿಪಿ ಅಂದ್ರೆ ದಂಡಪಿಂಡ ಅಂತ. ಅಯ್ಯೋ, ಈಗ ಯಾಕೆ ಅವ್ರನ್ನ ಜ್ಞಾಪಿಸ್ಕೋತಿಯಾ? ಮನೆ ಬಿಟ್ಟು 2 ದಿನ ಆಯ್ತು, ಇನ್ನೂ ಬಂದಿಲ್ಲ. ಎಲ್ ಹಾಳಾಗ್ ಹೋದ್ರೋ ಏನೋ. ಒಂದ್ ವೇಳೆ ಬಂದ್ರು ಕೈಲಿರೋ ರೇಖೆನ ಬಿಟ್ಟು ಇನ್ನೇನೆ ತರ್ತಾರೆ. ಅಮ್ಮ 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 ಅಮ್ಮ, ಅಳಿಯಂದ್ರು ಬಂದ್ರು ಕಣಮ್ಮ, ಅಳಿಯಂದ್ರು ಬಂದ್ರು. ಕಾಶಿಗ್ ಹೋದ್ರು ಕರ್ಮ ಬಿಟ್ಟು ಹೋಗ್ಲಿಲ್ಲ ಅನ್ನೋ ಹಾಗೆ ಕಾರ್ನಲ್ಲಿ ಬಂದ್ರು ಆ ಕಚಡ ಬ್ಯಾಗ್ ಅವ್ರನ್ನ ಬಿಟ್ಟು ಹೋಗ್ಲಿಲ್ಲ. ಅಯ್ಯ, ಕಾರಲ್ಲಿ ಬರೋ ಮುಸುಡಿ ನಾವು. ಆ ಕಾರ್ಗೆ ಡ್ರೈವರ್ ಇರ್ಬೇಕು. ಏನಪ್ಪ, ಈ ಬ್ಯಾಗ್ ನಿಮ್ ಸ್ವಂತದ್ದೋ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರ್ ತವಾದ್ರು ಲಪ್ಟಾಯಿಸಿದ್ದೋ? ತುಟಿ ಪಿಟಕಂದ ದಬಳ ತಗೊಂಡ್ ಬಾಯ್ ಹೊಲ್ದು ಬಿಡ್ತೀನಿ, ಹುಷಾರ್. ಇಬ್ರು ಸರಕ್ ಸರಕ್ ಅಂತ ಜಿಪ್ ಓಪನ್ ಮಾಡ್ಬಿಟ್ರು. ಒಳಗಡೆ ಬಾಂಬ್ ಇಟ್ಟಿದಾರೋ ಏನೋ. ಸುಂಟ್ರು ಗಾಡಿಗಳ, ನೀವು ಲಕ್ಷ ಲಕ್ಷ ಬೇಕು ಅಂತ ಹೇಳಿದ್ರಲ್ಲ? ಕೋಟಿ, ಒಬ್ಬೊಬ್ರಿಗೊಂದೊಂದು ಕೋಟಿ ಅಂದ್ರೆ 2 ಕೋಟಿ.
ಅಯ್ಯೋ ಅಯ್ಯೋ, ಕನಸಿನಲ್ಲಿ ಕೂಡ ನಾವು ಈ ರೀತಿ 10 ರೂಪಾಯಿ ಕಂತೆಗಳನ್ನು ಸಹ ನೋಡ್ಲೇ ಇಲ್ಲ. ಈ ರೀತಿ 500 ರೂಪಾಯಿ ಕಂತೆಗಳನ್ನಂತೂ ನೋಡಿದ್ದೇ ಇಲ್ಲ. ಎಲ್ಲಿ ದುಡ್ಡು? ಹಣದ ಪಿಚಾಚಿಗಳ ಎಲ್ಲಿತ್ತು ಅಂತ ಏನಾದ್ರು ಸ್ಟೋರಿ ಕೇಳಿದ್ರಿ ಹಣನೆಲ್ಲ ವಾಪಸ್ ಬ್ಯಾಗ್ ಹಾಕೊಂಡು ಹೊರಟೋಗ್ತೀವಿ. ಅಯ್ಯೋ, ನಾವೇನು ಕೇಳಲ್ಲ ಸ್ವಾಮಿ, ನಮ್ಗ್ ಹಣ ಬೇಕು ಅಷ್ಟೇ. ಮಿಕ್ಕಿ ನಮ್ಗೆ ಯಾಕೆ? ಸುಮ್ಮನೆ ಅದ್ ಹ್ಯಾಕ್ ಬಂದ್ರೆ ನಮ್ಗೇನು? ಏ, ಎಷ್ಟೊತ್ತೆ ಬರೀ ಕಣ್ಣಲ್ಲೇ ನೋಡ್ತಾ ಇರೋದು? ಕೈಯಲ್ಲಿ ಬಾಚಿ ಎತ್ಕೊಳ್ಳೋಣ ಬಾರೆ. ಇದೇನ್ ಕರೆಂಟಾ? ಕರೆನ್ಸಿ ತಾನೆ? ಮುಟ್ಟಿದ್ರೆ ಏನು? ನೀವಿದನ್ನ ಮುಟ್ಟಬಾರ್ದು. 30 ದಿನ ನಾವ್ ಹೇಳ್ದಂಗ್ ಕೇಳ್ಬೇಕು. ಆಮೇಲೆ 30 ದಿನ ಆದ್ಮೇಲೆ ಈ ದುಡ್ಡೆಲ್ಲ ನಿಮ್ ಸ್ವಂತದ್ದು. ಓಕೆ. ಏ ಲೇಡೀಸ್, ನಮ್ ಕಂಡೀಷನ್ ಓಕೆ ತಾನೆ? 30 ದಿನ ನಾವ್ ಹೇಳ್ದಂಗ್ ನಡ್ಕೋತೀರಾ ತಾನೆ? ಹಾಗಾದ್ರೆ ನಾವ್ ಈ ಮನೆ ಖಾಲಿ ಮಾಡಿ ಬೇರೆ 2 ಮನೆ ಮಾಡ್ತೀವಿ. ನಾವಿಬ್ರು ಬೇರೆ ಬೇರೆ 2 ಸಂಸಾರ ಮಾಡ್ತೀವಿ. ಅಯ್ಯೋ ಆಮೇಲೆ ನಮ್ ಗತಿ ಏನು ಹೇಳಿದ್ರೆ ಸುಮ್ನೆ 2 ಮನೆಗೆ ನೀವೇ ವಾಚ್ಮ್ಯಾನ್.